ಇದು ಕ್ರಿಮಿನಲ್ ಕೇಸು. ರವಿಚಂದ್ರನ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅನ್ಯಾಯ ಮಾಡಿದವ್ರನ್ನ ಬಿಟ್ಟು ಅನ್ಯಾಯ ಮಾಡದೇ ನಡೀತಾರೆ. ಅನ್ಯಾಯ ಯಾವುದು ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಲೋಕದಿಂದ ಕೊನೆಗೆ ಕಾನೂನಿಗೆ ಬಂದಿದ್ದಾರೆ, ಅದರಲ್ಲೂ ವಿನ್ ಆಗಿದ್ದಾರೆ. ಅದೃಶ್ಯ ಎರಡಲ್ಲೂ ನೋಡಿದ್ವಿ ಅವ್ರದ್ದು ಪಾಯಿಂಟ್. ಕೊಲೆಗಾರ ಯಾರು ಏನೋ ಅಂತ ಕಂಡುಹಿಡಿಯೋದೇ ಒಂದು ಕ್ಯೂರಿಯಾಸಿಟಿ ಫಿಲ್ಮು. ಯಾವಾಗೂ ರವಿಚಂದ್ರನ್ ಫಿಲ್ಮು ಅಂದರೆ ಹಾಡು ಡ್ಯಾನ್ಸು ಅದೇ ಇತ್ತು. ಇದೊಂಥರ ಡಿಫಿಕಲ್ಟ್ ಪಾತ್ರ, ನೋಡೋಕ್ಕೂ ಖುಷಿಯಾಗಿದೆ. ತುಂಬ ವರ್ಷದ ನಂತರ ತುಂಬ ಆಕ್ಟಿವ್ ಆಗಿ ಈ ಪಾತ್ರ ಮಾಡಿದ್ದಾರೆ. ರವಿಚಂದ್ರನ್ ಸರ್ ಬಗ್ಗೆ ಮಾತಾಡೋಕ್ಕೆ, ಅವ್ರ ನಟನೆ ಬಗ್ಗೆ ಮಾತಾಡಲಿಕ್ಕೆ ನಾವು ಯಾರು ಅಷ್ಟು ಬೆಳೆದಿಲ್ಲ. ಯಾಕೆಂದರೆ ಅವ್ರು ಆಲ್ರೆಡಿ ಪ್ರೂವ್ಡ್ ಡೈರೆಕ್ಟರು, ಆ್ಯಕ್ಟರು, ಪ್ರೊಡ್ಯೂಸರು, ಲಿರಿಕ್ ರೈಟ್ರು, ಮತ್ತು ಸಿನಿಮಾ ಇದು ಯಾವುದೋ ರಿಯಾಲಿಟಿ ಜಡ್ಜ್ ಆಗಿದ್ದಾರೆ, FM ಜಾಕಿ ಆಗಿದ್ದಾರೆ, ಎಡಿಟರ್ ಆಗಿದ್ದಾರೆ. ಅವರು ಕೈ ಆಡಿಸದೇ ಇರ್ತಕ್ಕಂಥ ಒಂದು ಆಯಾಮನೇ ಇಲ್ಲ. ಹಂಗಾಗಿ ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರ ಬಗ್ಗೆ ಈ ಕಾಲದಲ್ಲಿ ನಾವು ಮಾತಾಡೋ ಅಂಥದ್ದೇ ಒಂದು ಬಾಲಿಸತನ ಅಂತೇಳಿ ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ವಂಡರ್ಫುಲ್ಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಒಂದೇ ಪದದಲ್ಲಿ ಹೇಳ್ತೀನಿ. ಆ್ಯಪ್ಟಾಗಿ ಮಾಡಿದ್ದಾರೆ. ಒಂದೊಂದು ಹಾವ ಭಾವ, ಅವರೊಂದು ಬಿಳಿ ಶರ್ಟ್ ಹಾಕಿ ಆ ಕರಿ ಕೋಟ್ ಹಾಕೊಂಡು ಬರ್ಬೇಕಾರೆ ನಿಜವಾಗ್ಲೂ ಇವರು ಒಂದು ನ್ಯಾಯ ಒದಗಿಸ್ತಾರೆ, ಇಡೀ ಸಿನಿಮಾನ ಅವರು ಭುಜದ ಮೇಲೆ ಒಂದು ಒತ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಭರವಸೆ ಮೂಡಿಸಿದ್ದಾರೆ. ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇನ್ನು ಇಡೀ ಸಿನಿಮಾದಲ್ಲಿ ಭಾಳಷ್ಟು ಜನ ಒಳ್ಳೊಳ್ಳೆ ಪ್ರಬುದ್ಧವಾದ ನಟರನ್ನು ಬಳಸಿದ್ದಾರೆ. ಒಬ್ರಿಗಿನ ಒಬ್ಬರು ಅದ್ಭುತವಾದ ನಟರು. ಅದು ಇಡೀ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಕಾಣುತ್ತೆ. ನಮಗೆ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಪ್ರತಿಯೊಬ್ಬರು ಕುಟುಂಬದವರು, ಮಹಿಳೆಯರು, ಸಣ್ಣವರು, ಹಿರಿಯರು, ದೊಡ್ಡರು ಎಲ್ಲರೂ ಬಂದು ಫಿಲ್ಮ್ ನೋಡ್ಬೋದು. ಇದರಲ್ಲಿ ಅಸಹ್ಯ ಪಡೋ ಯಾವುದೋ ಒಂದು ಸೀನ್ ಯಾವುದೂ ಅಂಥದ್ದಿಲ್ಲ. ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ನೋಡೋಂಥ ಚಿತ್ರ ಇದು. ಮುಂದಿನ ದಿನಗಳಲ್ಲಿ ಬರೋಂಥ ಕಾನೂನು ಹೋರಾಟಗಳು ಮತ್ತು ಏನೇ ಕಾನೂನು ಸಮಸ್ಯೆಗಳಿದ್ರೂ ಈ ಫಿಲ್ಮ್ ಮೇಲೆ ಕೂತ್ಕೊಂಡು ನೋಡಿದ್ರೆ ನಾವು ಕಾನೂನು ಹೋರಾಟ ಮಾಡ್ಬೋದು. ಒಂದು ಜೀವನದಲ್ಲಿ ಒಂದು ಅಚೀವ್ಮೆಂಟ್, ಒಂದು ಜಡ್ಜ್ಮೆಂಟ್ ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಅಂದರೆ ತಪ್ಪಾಗಲ್ಲ. ಈ ಫಿಲ್ಮ್ ನಮ್ಮ ಲೈಫಲ್ಲಿ ಒಂದು ಇಷ್ಟು ಮೆಮೊರೇಬಲ್ ಡೇ ಉಳ್ಕೊಂತು. ಈ ಫಿಲ್ಮ್ ಮುಖಾಂತರ ರವಿ ಸರ್ ಮತ್ತು ರವಿ ಸರ್ ಚಿತ್ರತಂಡಕ್ಕೂ ಮತ್ತು ನಿರ್ಮಾಪಕರಿಗೂ ಎಲ್ಲರಿಗೂ ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರವಿ ಸರ್ಗೆ ಒಪ್ಪುವಂಥ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಒಂದು ಒಳ್ಳೊಳ್ಳೆ ಪಾತ್ರಗಳು ಒದಗಿಸಿ ಬರಲಿ, ಇನ್ನೂ ಹೆಚ್ಚು ಅವಕಾಶ ಸಿಗಲಿ. ಅದರ ಜೊತೆಗೆ ಈ 30ನೇ ತಾರೀಕು ಅವರು ರವಿಚಂದ್ರನ್ ಬರ್ತಡೇ ಇದೆ. ಆ ಬರ್ತಡೇಗೆ ಇದು ಗಿಫ್ಟ್ ಅಂತಂದ್ರೆ ತಪ್ಪಾಗಲಾರ್ದು. ಅವ್ರು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಫಿಲ್ಮ್ ಮಾಡಲಿ ಅಂತ ಹೇಳ್ತಾ, ದಾವಣಗೆರೆ ಜಿಲ್ಲಾ ಅಖಿಲ ಕರ್ನಾಟಕ ರವಿಚಂದ್ರನ್ ಅಭಿಮಾನಿಗಳ ಸಂಘದ ವತಿಯಿಂದ ಮನು ಜಿಲ್ಲಾಧ್ಯಕ್ಷರು ಅವರಿಗೆ ಶುಭ ಹಾರೈಸೋಕ್ಕೆ ಇಷ್ಟಪಡ್ತೀನಿ. ರವಿಚಂದ್ರನ್ ಸರ್ಗೆ ನೀವು ಯಾವ ಪಾತ್ರ ಕೊಟ್ಟರು ಕೂಡ ಅರಸ್ಕೊಂಡು ಮಾಡ್ತಾರೆ. ಯಾಕೆಂದರೆ ಅಷ್ಟು ಟ್ಯಾಕ್ಟಿಕ್ಸ್ ಇದೆ. ಅದು ಬರೀ ರವಿಚಂದ್ರನ್ ಸರ್ ಅಂದರೆ ಬರೀ ಪ್ರೀತಿ, ಪ್ರೇಮ, ಪ್ರಣಯ ಬಿಟ್ಟರೆ ಅದೇ ಅಷ್ಟೇ ತಿಳ್ಕೊತಿದ್ರು. ಆದರೆ ವಿಭಿನ್ನವಾಗಿ ಇವತ್ತು ಏನು ಪಾತ್ರ ಮಾಡಿದ್ದಾರೆ ಆ ಅಡ್ವೊಕೇಟ್ಗೆ ಪಾತ್ರದಲ್ಲಿ, ಯಾಕಂದರೆ ಒಳ್ಳೆ ಅದು ಸತ್ಯಮೇವ ಜಯತೆ ಅಂತ. ಯಾಕಂದರೆ ಇವತ್ತು ಏನಂದ್ರೆ ನಾವು ಕೋರ್ಟಿಗೆ ಹೋದರೆ ಫಸ್ಟು ಉಪಯೋಗಿಸಂಥದ್ದು ಏನಂದರೆ ಸತ್ಯಮೇವ ಜಯತೆ, ಎದಿ ಸತ್ಯಕ್ಕೆ ಯಾವತ್ತು ಜಯ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೆಸರಾದಂಥ ವಕೀಲರು ತಮ್ಮ ಅವ್ರ ಹತ್ರ ಬಂದಿರೋ ಕ್ಲೈಂಟ್ ಬಗ್ಗೆ ಅವ್ರಿಗೆ ಕಂಡೆ ಸಾಕ್ಷಿಗಳ ಪ್ರಕಾರ ಚೆನ್ನಾಗಿ ಫಸ್ಟಿಗೆ ಅವ್ರು ವಾದ ಮಾಡಿದ್ರು. ಅವ್ರು ತಪ್ಪಂತ ಗೊತ್ತಾದ್ಮೇಲೂ ಸಹ ಅವ್ರು ತಪ್ಪಾಗಿದ್ದನ್ನು ಗೊತ್ತಾದ್ಮೇಲೆ ಅವರು ಸರಿಪಡಿಸ್ಕೊಂಡ್ರಲ್ಲ. ಒಬ್ಬ ಹೆಸರಂತ ವಕೀಲರು, ನಾನು ಎದುರಿದೆ, ಸಮಾಜಕ್ಕೆ ನನ್ನ ಹೆಸರು ಹಾಳಾಗುತ್ತೆ ಅನ್ನೋದು ಅವ್ರು ಯೋಚನೆ ಮಾಡದೆ ಒಂದು ಅವ್ರ ಬಗ್ಗೆ ಅವರೇ ತಪ್ಪನ್ನ ಒಪ್ಕೊಂಡು ಅವ್ರು ಲಾಸ್ಟಿಗೆ ಇದು ಕೊಡ್ತಾರಲ್ಲ. ಆ ಫಿಲಮ್ ಮಾತ್ರ ಕುಟುಂಬಕ್ಕೆ ಸಮೇತ ನೋಡೋಂಗಿದೆ. ಯಾರು ಸಹ ಏನು ಈ ಥರ ಏನಂತಾರೆ ಯಾವ ಥರನೂ ಸಹ ಇದು ಅಸಹ್ಯ ಪಡ್ಕೊಳ್ಳೋ ಥರ ಇಲ್ಲ. ಫ್ಯಾಮಿಲಿ ಕುಟುಂಬ ಸಮೇತ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ಮಟ್ಟ ನೋಡ್ಬೋದು. ಯಾಕಂದ್ರೆ ನಾವುಗಳು ಸಾಮಾನ್ಯ ಜನಗಳು, ನಮಗೆ ಒಬ್ಬರು ದೊಡ್ಡ ವ್ಯಕ್ತಿಯಿಂದ ತೊಂದರೆ ಆಗ್ತಿದೆ ಅಂದರೆ ನಾವುಗಳು ಕೇಸ್ ಹಾಕಕ್ಕೆ ಎದುರ್ತೀವಿ. ಏನೋರ ಹತ್ರ ಎದುರಿಗೆ ಹೋಗಿ ಮಾತಾಡಕ್ಕೆ ಎದುರ್ತೀವಿ. ಆ ಥರ ಭಯ ಪಡ್ಕೋಬಾರ್ದು, ಯಾರ್ಯಾರು ಮಾತಾಡ್ಬೋದು ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಸೀನ್ 1ರಿಂದ ಹಿಡಿದು ಎಂಡ್ವರೆಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿಚಂದ್ರನ್ಗೆ ಅಭಿನಯ ಅಂದರೆ ಅವ್ರಿಗೆ ಗೊತ್ತು ಮೊದಲಿಂದಲೂ, ಅದೇ ಪ್ರೀತಿ, ಪ್ರೇಮ, ಪ್ರಣಯದಿಂದಲೇ ಅವರು ಹೆಸರುವಾಸಿಯಾಗಿದ್ದರು. ಈ ಪಾತ್ರದಲ್ಲೂ ಕೂಡ ಅವರು ದೃಶ್ಯ ಆದಮೇಲೆ ಒಳ್ಳೆ ಫಿಲ್ಮ್ ಕೊಟ್ಟಿದ್ದಾರೆ. ಅದಕ್ಕೆ ಸಹಕಾರ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಅನಿಸುತ್ತೆ. ತುಂಬ ಥ್ಯಾಂಕ್ಸ್, ಒಳ್ಳೆ ಫಿಲ್ಮ್ ಕೊಟ್ಟು. ಒಬ್ಬ ಲಾಯರು ಗೆದ್ದರು ಅಂದ್ಬಿಟ್ರೆ ಮುಗಿದೋಯ್ತು. ಅವರು ಅಲ್ಲಿಗೆ ಕತೆ ಬಿಟ್ಬಿಡ್ತಾರೆ. ಆ ಅಪರಾಧಿಗಳ ಬಗ್ಗೆ ಯೋಚನೆನೇ ಮಾಡಲ್ಲ. ಈ ಕಥೆಯಲ್ಲಿ ಅಂಥ ಒಂದು ಅಂಶವನ್ನು ಮೇಲೆತ್ತಿದ್ದಾರೆ ಅಂದರೆ ಇದೊಂದು ಅದ್ಭುತವಾದ ಸ್ಟೋರಿ. ಪ್ರತಿಯೊಬ್ಬ ಲಾಯರ್ಗಳು ಕೂಡ, ಕೋರ್ಟಿಗೆ ಹೋಗುವಂಥ ಕ್ಲೈಂಟು ಕೂಡ ನೋಡೋ ಅಂಥ ಅದ್ಭುತ ಸಿನಿಮಾ ಇದು. ಜಡ್ಜ್ಮೆಂಟ್ ಚಿತ್ರಕ್ಕೆ ರವಿಚಂದ್ರನ್ ಅವರಿಗೆ ಹೋಗ್ತಾ ಇರಲ್ಲ.